ಮಿಥುನ ರಾಶಿಯವರಿಗೆ ಈ ಒಂದು ಸುದ್ದಿ ನಿಮ್ಮ ಜೀವನನೇ ಬದಲಾವಣೆ ಮಾಡ್ತಾ ಇದೆ. ಇಷ್ಟು ದಿವಸ ನೀವು ನಿರೀಕ್ಷೆ ಮಾಡ್ತಿದ್ದಂತ ಒಂದು ಸಮಯ ಇವಾಗ ನಿಮಗೆ ಬರ್ತಾ ಇದೆ. ಮಿಥುನ ರಾಶಿಯವರ ಪಾಲಿಗೆ ಒಂದು ಅಚ್ಚರಿಯಾದ ಅವಕಾಶ ನಿಮ್ಮನ್ನ ಹುಡ್ಕೊಂಡು ಬರ್ತಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಈ ತಿಂಗಳಲ್ಲಿ ನಿಮಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಹಾಗೆ ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ 17ನೇ ತಾರೀಕು ಸೂರ್ಯಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ ಬುಧ ಗ್ರಹ ಕೂಡ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳ ಸ್ಥಾನಮಾನ ಅಂತ ನೋಡೋದಾದ್ರೆ ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ರೆ ಮೀನ ರಾಶಿನಲ್ಲಿ ಶನಿಗ್ರಹ ಸ್ಥಿತನಾಗಿರ್ತಾನೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯಗ್ರಹಗಳು ಸ್ಥಿತವಾಗಿರ್ತವೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ರೆ ಶುಕ್ರ ಗ್ರಹ ತುಲಾ ರಾಶಿನಲ್ಲಿ ಸ್ಥಿತವಾಗಿರ್ತವೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ ತನ್ನ ಸ್ವಕ್ಷೇತ್ರದಲ್ಲಿ ಅದರಲ್ಲೂ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಈ ತಿಂಗಳಲ್ಲಿ ಏನೋ ಒಂಥರ ನೆಮ್ಮದಿ ಶಾಂತಿನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದ್ರು ವ್ಯವಹಾರಗಳು ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಹಾಗೆ ತಾಯಿ ಮನೆಯಿಂದ ಏನಾದ್ರು ಲಾಭ ಬರುವಂಥದ್ದು ಅಥವಾ ತಾಯಿಯಿಂದ ಏನಾದರೂ ಲಾಭ ಬರುವಂಥದ್ದು ಅಥವಾ ತಾಯಿ ಜೊತೆಯಲ್ಲಿ ಸ್ವಲ್ಪ ಕಾಲ ಕಳೆಯುವಂಥ ಅವಕಾಶಗಳು ಕೂಡ ನಿಮ್ಗೆ ಸಿಗುತ್ತೆ. ಹಾಗೆ ಅದೇ 2ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ, ಗುರುಬಲ ಬಂದಿದೆ. ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಹೋಮ ಹವನಗಳಾಗಿರ್ಬೋದು ಅಥವಾ ಮನೇಲಿ ಏನಾದರೂ ಮದುವೆ ಕಾರ್ಯಗಳಾಗಿರ್ಬೋದು, ಈ ರೀತಿಯಾದ ಕೆಲವೊಂದು ಶುಭ ಸುದ್ದಿಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು ಈ ಸಮಯದಲ್ಲಿ. ಹಾಗೆ 2ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದು ಜೊತೆಯಲ್ಲಿ ಕುಜನು ಕೂಡ ಸ್ಥಿತನಾಗಿರೋದ್ರಿಂದ ಫ್ಯಾಮಿಲಿನಲ್ಲಿ ಯಾರ ಜೊತೆ ಯಾರು ಸ್ವಲ್ಪ ಜಗಳಗಳನ್ನ ಮಾಡ್ಕೊಳ್ಳುವಂಥದ್ದು, ನೀವು ಬೇಕು ಅಂತ ಮಾತಾಡ್ತಿರೋ ಅಥವಾ ಗೊತ್ತಿಲ್ದಿರ ಬಾಯಿ ತಪ್ಪಿ ಮಾತಾಡ್ತಿರೋ, ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಜಗಳಗಳು ಕ್ರಿಯೇಟ್ ಆಗೋದಂತೂ ನಿಜ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನಾದ್ರು ಜಾಸ್ತಿ ಆಗೋದು ಜಗಳಗಳು, ಅದರಿಂದ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಹಾಗೆ ನೀವು ವಾಹನ ಚಲಾವಣೆ ಮಾಡ್ತಿದ್ದೀರಾ ಅಂದರೆ ಕಾರ್ ಓಡಿಸೋದು, 2 ವೀಲರ್ ಓಡಿಸೋದು ಮಾಡ್ತಿದ್ದೀರಾ ಅಂದರೆ ಆಕ್ಸಿಡೆಂಟ್ಗಳಾಗೋ ಸಂಭವ ಕೂಡ ಇರುತ್ತೆ. ದಯವಿಟ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ನಿಮಗೆ ನೋಡಿ, 3ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಗ್ರಹಗಳು ಸ್ಥಿತವಾಗಿದ್ದಾವೆ. ಸೊ ಇಲ್ಲೂ ಕೂಡ ಅಷ್ಟೇ, ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರಿ ಅಂತಂದರೆ ಅಥವಾ ಕಂಟೆಂಟ್ ಕ್ರಿಯೇಟರ್ಗಳೇನಾದರೂ ಆಗಿದ್ರಿ ಅಂತಂದರೆ ಕೆಲಸದಲ್ಲಿ ಏನಾದರೂ ಒಂದು ತೊಂದರೆ ಬರ್ತಾನೆ ಇರೋದು, ಯಾಕೋ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಈ ರೀತಿ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಹಾಗೆ ಸೂರ್ಯನು ಕೂಡ ಅದೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಇನ್ನು 3ನೇ ಮನೆಯಿಂದ 4ನೇ ಮನೆಗೂ ಕೂಡ ತನ್ನ ಪತನ ಬದಲಾವಣೆ ಮಾಡ್ಕೊತಾನೆ ಸೂರ್ಯ. ಆವಾಗಲೂ ಕೂಡ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದು ಆಗಬೇಕಾಗಿರೋ ಕೆಲಸಗಳು ಗೌರ್ಮೆಂಟ್ ಕಡೆಯಿಂದನೋ ಅಥವಾ ಮೇಲಧಿಕಾರಿಗಳ ಕಡೆಯಿಂದನೋ ಉನ್ನತ ಅಧಿಕಾರಿಗಳ ಕಡೆಯಿಂದನೋ ಆಗಬೇಕಾಗಿರೋಂಥ ಕೆಲಸಗಳೆಲ್ಲ ಸರಾಗವಾಗಿ ಆಗೋಕ್ಕೆ ಶುರು ಆಗುತ್ತೆ. ಇನ್ನು 5ನೇ ಮನೆ ಅಂತ ನೋಡಕ್ಕೆ ಬಂದಾಗ ಶುಕ್ರ ಗ್ರಹ 5ನೇ ಮನೆಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಈ ಸತಿ ಎಲ್ಲ ಗ್ರಹಗಳು ಆಲ್ಮೋಸ್ಟ್ ತನ್ನ ಸ್ವಕ್ಷೇತ್ರದಲ್ಲೇ ಸ್ಥಿತವಾಗಿರೋದ್ರಿಂದ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಇದನ್ನ. 5ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರೋದ್ರಿಂದ ಯಾರೆಲ್ಲ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಪ್ರೇಮಿಗಳಿದ್ದೀರಾ ಅವರಿಗೆ ಮದುವೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಗುರುಬಲ ಬಂದಿದೆ, 5ನೇ ಮನೆ ಶುಕ್ರ ಬೇರೆ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಮದುವೆ ಹುಡ್ಕಾಟದಲ್ಲಿದ್ದವ್ರಿಗಾಗಿರ್ಬೋದು ಅಥವಾ ಆಲ್ರೆಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಬೇಕು ಅಂತ ಆಸೆ ಇರೋರು ಮನೇಲಿ ಹೋಗಿ ಹೇಳ್ಕೊಳ್ಳೋದ್ರಿಂದ ಮದುವೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಅವಕಾಶ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ಆಗಿರ್ಬೋದು ಅಥವಾ 5ನೇ ಮನೆ ಶುಕ್ರ ಕೂತ್ಕೊಂಡಿರೋದಾಗಿರ್ಬೋದು ಬಂದು ಇರೋವಂಥ ಭಿನ್ನಾಭಿಪ್ರಾಯಗಳನ್ನ ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಹೋಗ್ತಾನೆ. ಇನ್ನು 6ನೇ ಮನೆಗೂ ಗುರು ದೃಷ್ಟಿ ಬಿದ್ದಿದೆ. ಸೊ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದಾಗಿರ್ಬೋದು ಅಥವಾ ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಕ್ರಮೇಣವಾಗಿ ಕಮ್ಮಿಯಾಗಿ ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದಾಗಿರ್ಬೋದು, ಬ್ಯಾಂಕಲ್ಲಿ ಲೋನ್ಗಳಾಗುವಂಥದ್ದಾಗಿರ್ಬೋದು, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರೆ ಅದರಲ್ಲಿ ವಿನ್ನಿಂಗ್
ಆಗೋದಾಗಿರ್ಬೋದು, ಇದೆಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ 8th ಹೌಸ್ ಅಂತಂದರೆ 8ನೇ ಮನೆ ಅಂತ ಬಂದಾಗ 8ನೇ ಮನೆಗೂ ಗುರುದೃಷ್ಟಿ ಇದೆ. ಸೊ ಆರೋಗ್ಯ ಸಮಸ್ಯೆಗಳು, ಎಂಥದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದಕ್ಕೊಂದು ಪ್ರಿಕಾಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಒಳ್ಳೆ ಮೆಡಿಸಿನ್ ಸಿಗೋದಾಗಿರ್ಬೋದು, ಒಳ್ಳೆ ಡಾಕ್ಟರ್ ಸಿಗೋದಾಗಿರ್ಬೋದು, ಅಥವಾ ಕ್ರಮೇಣ ನಿಮಗಿರೋ ಆರೋಗ್ಯ ಸಮಸ್ಯೆನೇ ಕಡಿಮೆ ಆಗೋದಾಗಿರ್ಬೋದು, ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ 9ರಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ಅದೃಷ್ಟದ ಮನೆ ಅದಾಗಿರೋದು. ರಾಹು ಬಂದು ನಿಮಗೆ ಒಳ್ಳೆಯದು ಕೆಟ್ಟದು ಎರಡನ್ನೂ ಕೂಡ ಜಾಸ್ತಿ ಮಾಡ್ತಾನೆ. ಸೊ ಏನೇ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ. ಈಗ ಏನೋ ಒಂದು ಆಪರ್ಚುನಿಟೀಸು ಕಮ್ಮಿಗೆ ಸಿಕ್ತು ಅಂತನೋ, ಅಥವಾ ಅಯ್ಯೋ ಏನೋ ಒಂದು ಒಳ್ಳೊಳ್ಳೆ ಕೆಲಸಗಳಾಗಿ ಹುಡ್ಕೊಂಡು ನಿಮ್ಮನ್ನು ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಒಳ್ಳೇದಾವುದು ಕೆಟ್ಟದಾವುದು ಗೊತ್ತಿರಲ್ಲ, ಯಾವುದೋ ಒಂದು ಕೆಲಸಕ್ಕೆ ಕೈ ಇಟ್ಟು ಬಿಡ್ತೀರ, ನಿಮ್ಗೆ ಅಲ್ಲಿಂದ ನೆಗೆಟಿವಿಟಿ ಸ್ಟಾರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿದ್ರೇ ಒಳ್ಳೆಯದು. ಇನ್ನು ಶನಿ ಗ್ರಹನೂ ಕೂಡ ನಿಮಗೆ ಏನೋ 10ನೇ ಮನೇಲಿ ಕುತ್ಕೊಂಡಿದ್ದಾನೆ. ಗುರುವಿನ ದೃಷ್ಟಿ ಕೂಡ 10ನೇ ಮನೆಗೆ ಬೀಳ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಆಗುವಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ನಿಮ್ಮ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಒಂದು ಸತಿ ನೀವು ನೋಡಿಸ್ಕೊಳ್ಳಿ, ಅದಕ್ಕೆ ತಕ್ಕ ಪ್ರಿಕಾಷನ್ ಮಾಡ್ಕೊಳ್ಳಿ. ಖಂಡಿತ ಏನಾದರೂ ನೆಗೆಟಿವಿಟಿ ಆಗ್ತಿದ್ರೆ ಅದಕ್ಕೆ ನಿಮ್ಮ ದಶಾಭುಕ್ತಿ ಕಾರಣ ಆಗಿರುತ್ತೆ. ಹಾಗೆ ಇದಕ್ಕೆ ಸದ್ಯಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋವಂಥದ್ದಾಗಿರ್ಬೋದು, ಹೆಸರು ಕಾಳನ್ನ ಬುಧವಾರ ದಿವಸ ಮಾಡಿಕೊಂಡು ತಿನ್ನುವಂಥದ್ದಾಗಿರ್ಬೋದು ಮಾಡ್ಕೊಳ್ಳೋದ್ರಿಂದ, ಹಾಗೆ ಲಕ್ಷ್ಮೀ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದ್ರಿಂದಲೂ ಕೂಡ ನಿಮ್ಗೆ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ಪಾರಾಗ್ಬೋದು. ಇನ್ನು ಇಲ್ಲಿವರೆಗೂ ಕೂಡ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ನಡೀತಿದೆ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಕೂಡ ನಾವು ಹೇಳಿದ್ದೀವಿ. ಆದರೂ ಕೂಡ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಮೇಡಮ್ ನೀವು ಹೇಳ್ತಿದ್ದೀರಾ ಒಳ್ಳೇದಾಗತ್ತೆ ಅಂತ, ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಗೆ ನೆಗೆಟಿವ್ ಆಗ್ತಿದೆ ಅನ್ನೋರು ಕೂಡ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅವರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮಿಂಗ್ಸ್ ಇರಲ್ಲ, ಏನು ಇಲ್ಲದೆ ಹೋದರೂ ಕೂಡ ನಮ್ಮ ರಾಶಿ ಅದು, ನಮ್ಮ ನಕ್ಷತ್ರ ಇದು, ನಮ್ಮ ಹೆಸ್ರು ಥರ ಇಟ್ಟಿದ್ದಾರೆ ಅಂತ ಹೆಸ್ರು ಬಲದ ಮೇಲೆ ನೋಡೋಕ್ಕೆ ಹೋಗ್ತೀರಾ. ಅದು ತುಂಬಾ ರಾಂಗ್ ಕಾನ್ಸೆಪ್ಟ್. ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಎಲ್ಲ ಇತ್ತು ಅಂತಂದರೆ ನೀವು ಅದನ್ನು ಚೆಕ್ ಮಾಡಿಸ್ಕೊಂಡು ಅದರಲ್ಲಿ ಬರುವಂತಹ ರಾಶಿ ನಕ್ಷತ್ರನ ದಯವಿಟ್ಟು ಫಾಲೋ ಮಾಡಿ. ಖಂಡಿತವಾಗ್ಲೂ ಅದು ಅಕ್ಯುರೇಟ್ ಆಗುತ್ತೆ. ಅಥವಾ ನಿಮ್ಮ ದಶಾಭುಕ್ತಿಗಳೇನು ನಡೀತಿದೆ, ನಿಮ್ಗೇನಾದರೂ ಇವಾಗ ದುಸ್ಥಾನದ ಅಧಿಪತಿಗಳದ್ದೇನಾದರೂ ದಶಾಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ನಾವೇ ಒಳ್ಳೆ ಫಲಗಳನ್ನ ಹೇಳಿದರೂ ಕೂಡ ನಿಮಗೆ ನೆಗೆಟಿವ್ ಫಲಗಳು ನಡೀತಾ ಇರುತ್ತೆ. ಅಂದರೆ ಒಳ್ಳೆ ಫಲಗಳಲ್ಲಿ ನೆಗೆಟಿವ್ ಫಲಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇನೆ. ಇನ್ನು ಒಳ್ಳೆ ಫಲಗಳು ನಾವೇನಾದರೂ ಹೇಳ್ತಿದ್ದು ಅಥವಾ ನೆಗೆಟಿವ್ ಏನಾದರೂ ನಾವು ಹೇಳ್ತಾ ಇದ್ದು ನಿಮ್ಮ ದಶಾಭುಕ್ತಿಗಳು ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಒಳ್ಳೆ ಫಲಗಳು ಅಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ದಶಾಭುಕ್ತಿ ಏನು ನಡೀತಿದೆ, ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಅದನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೂ ತಕ್ಕಾದ ಪರಿಹಾರಗಳನ್ನ ಮಾಡ್ಕೊಂಡು ಹೋಗಿ. ಸೊ ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದಿತ್ತು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.